ರೀನೀಟ್ 2026 ಎಕ್ಸಾಮ್ ಬರ್ದಿರುವಂತಹ ಎಲ್ಲ ಮಕ್ಕಳಾಗಿರ್ಬೋದು, ಹಾಗೆ ಅವರ ಪೇರೆಂಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಅವರು ನೋಡುವಂತಹ ಆಸ್ಪೆಕ್ಟ್ ಏನು ಅಂತಂದ್ರೆ ಸ್ಕೋರ್ ಬೇಸಿಸ್ ಮೇಲೆ ಸೀಟ್ ಸಿಗುತ್ತಾ ಇಲ್ಲ, ಓಕೆನಾ, ಅಥವಾ ಸೇಫ್ ಸ್ಕೋರ್ ಏನಿರ್ಬೋದು, ಕರ್ನಾಟಕದಲ್ಲಿ ಎಷ್ಟು ಸ್ಕೋರ್ ತೆಗೆದ್ರೆ ನಮಗೆ ಸೀಟ್ ಸಿಗುತ್ತೆ ಅಂತ ನೀವೆಲ್ಲ ಚೆಕ್ ಮಾಡ್ತಾ ಇರ್ತೀರಾ, ಹೌದಾ. ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತಾನೆ ನನ್ನೆ ಒಂದು ಶಾರ್ಟ್ ಕೂಡ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದೆ ಎಷ್ಟು ನಿಮ್ಮ ಕಟ್ ಆಫ್ ಇರಬೇಕು ಸೀಟ್ ತಗೊಳ್ಳಿಕ್ಕೆ ಕರ್ನಾಟಕದಲ್ಲಿ ಅಂತ. ಸೊ ಇವಾಗ ನಾನು ಡೀಟೇಲ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಏನು ಮೇನ್ ಆಗಿ ಆಕ್ಚುಯಲ್ ಕ್ರೈಟೀರಿಯಾ ಏನಿರುತ್ತೆ, ಆಲ್ ಇಂಡಿಯಾ ರ್ಯಾಂಕಿಗೆ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳೋದು ರ್ಯಾಂಕಿಗೂ ಕೂಡ ಏನ್ ಡಿಫ್ರೆನ್ಸ್ ಇರಬೇಕು, ಓಕೆನಾ. ಸೊ ಇದನ್ನ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ. ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ ಮಕ್ಕಳೇ, ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ ಕ್ರೈಟೀರಿಯಾ ಮೇನ್ ಆಗಿ ಮ್ಯಾಟರ್ ಆಗುತ್ತೆ ಅಂತ ಅಂದ್ರೆ, ಸೊ ಟೋಟಲ್ ಆಗಿ ಕರ್ನಾಟಕದಲ್ಲಿ ಇರೋದು ಸೀಟ್ ಎಷ್ಟಿದೆ, ಸೊ ಅದರ ಬೇಸಿಸ್ ಮೇಲೂ ಕೂಡ ನಾವೇನ್ ನೋಡ್ತೀವಿ ಅಂದ್ರೆ ನಿಮ್ಮ ಸ್ಕೋರ್ ಎಷ್ಟಿರ್ಬೇಕು ಅಂತ ಮಕ್ಕಳೇ. ಸೊ ನೀವು ತುಂಬಾ ವಿಡಿಯೋಸ್ ನೋಡ್ತಾ ಇರ್ತೀರಾ, ಸೊ ಹಿಂದಿಯಲ್ಲೆಲ್ಲ ಹೇಳ್ತಾ ಇರ್ತಾರೆ, ಸೊ ಇಷ್ಟು ಆಲ್ ಇಂಡಿಯಾ ಏನು ರ್ಯಾಂಕ್, ಇಷ್ಟು ನಿಮ್ದು ಜನರಲ್ ಕ್ಯಾಟಗರಿಗೆ ಇಷ್ಟೆಲ್ಲ ರ್ಯಾಂಕ್ ಸ್ಕೋರ್ ಮಾಡಿರ್ಬೇಕು ಅಂತ. ಅಗೇನ್ ಅದೆಲ್ಲ ಏನಾಗುತ್ತೆ ಅಂದ್ರೆ ದಟ್ ಈಸ್ ಫಾರ್ ನ್ಯಾಷನಲ್ ಲೆವೆಲ್. ಬಟ್ ನೀವು MBBS ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಇಲ್ಲಿನ ರ್ಯಾಂಕ್ನು ಕೂಡ ಮ್ಯಾಟರ್ ಆಗುತ್ತೆ, ಓಕೆನಾ ಮಕ್ಕಳೇ. ಸೊ ಅದೆಲ್ಲ ಹೇಗೆ ಅಂತ ಹೇಳಿ ಕ್ಲಿಯರ್ ಆಗಿ ಬ್ರೇಕ್ ಡೌನ್ ಮಾಡ್ಕೊಂಡು ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಫಸ್ಟ್ ಥಿಂಗ್ ಫಸ್ಟ್, ಕ್ರೈಟೀರಿಯಾ ಏನು, ಯಾವ್ದರ ಬೇಸಿಸ್ ಮೇಲೆ ನಾವು ಸೀಟ್ ನ ಮ್ಯಾಟರ್ ಆಗುತ್ತೆ, ಸೀಟ್ ನ ಡಿಪೆಂಡ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ, ಓಕೆನಾ. ಸೊ ಫಸ್ಟ್ 3 ಪಿಲ್ಲರ್ಸ್ ಆದ್ರೆ, ಮೇನ್ ಆಗಿ 3 ಪಿಲ್ಲರ್ಗಳಿದೆ, ಓಕೆನಾ. ಸೊ ಲುಕ್ ಇನ್ ಟು ದಿಸ್ ಫಸ್ಟ್ ಪಿಲ್ಲರ್, ಯಾವುದು, ಸೀಟ್ ಮ್ಯಾಟ್ರಿಕ್ಸ್ ಮಕ್ಕಳೇ. ಟೋಟಲ್ ಕರ್ನಾಟಕದಲ್ಲಿ ಸೀಟ್ಸ್ ಎಷ್ಟಿದಾವೆ ಅಂತ. ಸೊ ಒಂದು ಮೇಜರ್, ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತೆ ನಮಗೆ ಒಂದು ಬೂನ್ ಅನ್ನೋ ರೀತಿ ಯಾವ್ದಿದೆ ಅಂತಂದ್ರೆ ಕರ್ನಾಟಕದ ಮಕ್ಕಳಿಗೆ ಅಂದ್ರೆ, ಎಲ್ಲಾ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಹಾಗೆ ಮೆಡಿಕಲ್ ಕಾಲೇಜಸ್ ನಂಬರ್ ಜಾಸ್ತಿ ಇದೆ, ಸೀಟ್ಸ್ ಜಾಸ್ತಿ ಇದೆ ವೆನ್ ಕಂಪೇರ್ ಟು ಅದರ್. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಕಡಿಮೆ ಸ್ಕೋರ್ ಮಾಡಿದ್ರು ಕೂಡ ಚಾನ್ಸಸ್ ಸಿಗುವಂತಹ, ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳೇ. ಸೊ ನೀವೆಲ್ಲ ನನಗೆ ಕಡಿಮೆ ಆಯ್ತು ಸ್ಕೋರು ಹಂಗೆ ಹಿಂಗೆ ಅಂತಂದೇಳಿ ಏನು ಬೇಜಾರು ಮಾಡ್ಕೋಬೇಡಿ. ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಸ್ಕೋರ್ ತೆಗೆದ್ರೆ ನಿಮಗೆ ಸೀಟ್ ಸಿಗ್ಬೋದು ಅಂತ, ಓಕೆನಾ. ದೆನ್ ತುಂಬಾನೇ ಕಡಿಮೆ ಇತ್ತು ಅಂದ್ರೂ ಕೂಡ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ ಲೈಫ್ ಅಲ್ಲಿ, ಇದು ಒಂದೇ ಅಲ್ಲ, ಇದಿಷ್ಟೇ ಎಂಡ್ ಅಂತ ಅಲ್ಲ, ಓಕೆನಾ. ಸೊ ಮಕ್ಕಳೇ ಫಸ್ಟ್ ಥಿಂಗ್, ಟೋಟಲ್ ಆಗಿ ಆಕ್ಚುಲ್ ಆಗಿ 72, ಜಸ್ಟ್ ಅ ಸೆಕೆಂಡ್, ಓಕೆನಾ. ಸೊ ಟೋಟಲ್ ಆಗಿ 72 ಮೆಡಿಕಲ್ ಕಾಲೇಜಸ್ ಇದೆ ಮಕ್ಕಳೇ, ಓಕೆನಾ. ಸೊ ಟೋಟಲ್ MBBS ಸೀಟ್ಸ್ ಎಷ್ಟಿದೆ ಅಂತಂದ್ರೆ 13,944, ಓಕೆನಾ. ಸೊ 13,944 ಸೀಟ್ಸ್ ಇದಾವೆ ಕರ್ನಾಟಕದಲ್ಲಿ, ಸರಿನಾ. ಇದ್ರಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಎಷ್ಟಿರುತ್ತೆ, 4,249. 4,249 ಈಸ್ ನಾಟ್ ಜಸ್ಟ್ ಅ ಸ್ಮಾಲ್ ನಂಬರ್. ಇದಿಷ್ಟನ್ನು ಕೂಡ ಗವರ್ಮೆಂಟ್ ಕಾಲೇಜಲ್ಲಿ ಇರುವಂತಹ ಸೀಟ್ ಆಗಿರುತ್ತೆ ಮಕ್ಕಳು. ಇದರಲ್ಲಿ ಹೇಗೆ ಫಿಲ್ ಮಾಡ್ಕೊಂತಾರೆ ಅಂತಂದ್ರೆ ದಟ್ ಈಸ್ 85% ಸ್ಟೇಟ್ ಕೋಟಾ ಅಂತ ಹೇಳ್ತೀವಿ. ಅಂದ್ರೆ ಕರ್ನಾಟಕದಲ್ಲಿ ಓದಿರುವಂತಹ ಮಕ್ಕಳಿಗೆ ಆದ್ಯತೆ ಕೊಟ್ಬಿಟ್ಟು ಎಷ್ಟು ಅಂದ್ರೆ 85% ಮಕ್ಕಳಿಗೆ. ಸೊ ಅಂದ್ರೆ 85% ಸೀಟ್ಸ್ ಟೋಟಲ್. ಇವಾಗ 200 ಸೀಟ್ ಇದೆ ಅಂತಂದ್ರೆ 100 ಸೀಟ್ ಇದೆ ಅಂತಂದ್ರೆ ಸೊ ಆ 100ರಲ್ಲಿ 85 ಏನ್ ಸೀಟ್ ಇದೆಲ್ಲ ಕರ್ನಾಟಕದ ಮಕ್ಕಳಿಗೆ ಕೊಡ್ತಾರೆ. ಇನ್ನು ಮಿಕ್ಕಿರುವಂತದ್ದು ಬೇರೆ ಸ್ಟೇಟ್ ಹಾಗೆ ಬೇರೆ ಕಂಟ್ರಿನ ಮಕ್ಕಳಿಗೆ ಅವಕಾಶ ಇರುತ್ತೆ ಅಂತ ಅರ್ಥ, ಓಕೆನಾ. ಸೊ ನೀವು ಯಾರೆಲ್ಲ ಇಲ್ಲಿ ಓದಿದ್ರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಇದೆ, ಓಕೆ. ಸೊ ಇದರ ಬೇಸಿಸ್ ಮೇಲೂ ಕೂಡ ಏನಾಗುತ್ತೆ, ನಮ್ಮ ಸ್ಕೋರ್ ಡಿಪೆಂಡ್ ಆಗುತ್ತೆ, ನಿಮ್ಮ ಸ್ಕೋರ್ ಡಿಪೆಂಡ್ ಆಗುತ್ತೆ, ಹೌದಾ. ಸೊ ಮೇನ್ ಥಿಂಗ್ ಏನಂತ ನೋಡ್ಕೊಂಡಿದ್ರೆ ಟೋಟಲ್ ಆಗಿ 13,944 ಸೀಟ್ಸ್ ಇದ್ದಾವೆ, ಓಕೆ. ಅದರಲ್ಲಿ ಪ್ಯೂರ್ ಗವರ್ಮೆಂಟ್ ಸೀಟ್ಸ್ ಎಷ್ಟಿದೆ ಅಂತ ಅಂದ್ರೆ 4,249 ಸೀಟ್ಸ್ ಇದೆ ಮಕ್ಕಳೇ. ಇನ್ನು ಮಿಕ್ಕಿರೋದು ಸೆಮಿ ಗವರ್ಮೆಂಟ್ ಪ್ರೈವೇಟ್ ಕಾಲೇಜಿನ ಸೀಟ್ ಆಗಿರುತ್ತೆ, ಸರಿನಾ. ಹಾಗೆ ನೆಕ್ಸ್ಟ್ ಕ್ಯಾಟಗರಿ, ನೆಕ್ಸ್ಟ್ ಕ್ರೈಟೀರಿಯಾ ಯಾವುದು ಅಂತಂದ್ರೆ ಪೇಪರ್ ಡಿಫಿಕಲ್ಟಿ ಲೆವೆಲ್. ಅಂಡ್ ಇದು ನಿಮಗೆ ಗೊತ್ತೇ ಇದೆ, ಎಕ್ಸಾಮ್ ಬರ್ದಿರೋರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ, ಅಥವಾ ಯಾರು ನೆಕ್ಸ್ಟ್ ಇಯರ್ಗೆ ಪ್ರಿಪೇರ್ ಆಗ್ತಿದಾರೆ ಅವರು ಕೇಳ್ತಾ ಇರ್ತಾರೆ, ಅವರಿಗೂ ಕೂಡ ಒಂದ್ ಮಾತು ಹೇಳ್ಬಿಡ್ತಾನೆ. ಸೊ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ಅಂತ ಅನಲೈಸಿಸ್. ಸೊ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಾಗೆ ತುಂಬಾ ಸುಮಾರು ಮಕ್ಕಳನ್ನ ನಾನು ಕ್ವೆಶನ್ ಕೇಳಿದಾಗ ಅವರು ಹೇಳಿರುವಂತಹ ಏನು ಲೆವೆಲ್ ಪ್ರಕಾರ ಹೇಗ ಅಂದ್ರೆ ಅವರೂ ಕೂಡ ಫೇಸ್ ಮಾಡಿರ್ತಾರೆ ಎಕ್ಸಾಮ್. ಸೊ ನಾನು ನನ್ನ ಟೀಚಿಂಗ್ ಲೆವೆಲ್ ಅಲ್ಲಿ ನೋಡುವಂಥದ್ದು ಬೇರೆ, ಅವ್ರ ಲೆವೆಲ್ ಅಲ್ಲಿ ಎಕ್ಸಾಮ್ ಬರ್ದಿರುವಂಥದ್ದು, ಆ ಸಿಚುವೇಶನ್ ನ ಫೇಸ್ ಮಾಡಿ ಬಂದಿರ್ತಾರಲ್ಲ, ಸೊ ಅವರ ಲೆವೆಲ್ ಕೂಡ ಬೇರೆ ಆಗಿರುತ್ತೆ. ಸೊ ಎರಡನ್ನೂ ಕಂಪೈಲ್ ಮಾಡಿದಾಗ ಏನಂತ ಹೇಳ್ಬೋದು, ಸೊ ಫಿಸಿಕ್ಸ್ ಡಿಫಿಕಲ್ಟ್ ಇತ್ತು 2025 ಅಲ್ಲಿ ಬಂದಿತ್ತಲ್ಲ, ಆಲ್ಮೋಸ್ಟ್ ಅದೇ ರೀತಿ ಕ್ವೆಶನ್ಸ್ ಇವಾಗೂ ಕೂಡ ಬಂದಿದೆ.
2025 ಇಟ್ ಈಸ್ ಲೈಕ್ ಆಲ್ಮೋಸ್ಟ್ 2025 ಎಕ್ಸಾಮ್ ತರ ಎಕ್ಸೆಪ್ಟ್ ಫಾರ್ ಬಯಾಲಜಿ. ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಎರಡೂ ಕೂಡ 2025 ಅಲ್ಲಿ ಬಂದಿರುವಂತಹ ಡಿಫಿಕಲ್ಟಿ ಲೆವೆಲ್ ಇವಾಗೂ ಕೂಡ ಇತ್ತು. JEE ಮೀನ್ಸ್ ಓಕೆನಾ. ಸೊ ಆ ಲೆವೆಲ್ ಕ್ವೆಶನ್ಸ್ ಫಿಸಿಕ್ಸ್ ಅಲ್ಲಿ ಕೇಳಿದ್ರು, ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಕೆಮಿಸ್ಟ್ರಿನೂ ಕೂಡ ಅಷ್ಟೇ ಟ್ರಿಕಿ ಕ್ವೆಶನ್ಸ್ ಜಾಸ್ತಿ ಇತ್ತು, ನ್ಯೂಮರಿಕಲ್ ಕ್ವೆಶನ್ಸ್ ಜಾಸ್ತಿ ಕೊಟ್ಟಿದ್ರು. ಸೊ ಇಲ್ಲೂ ಕೂಡ ಮಕ್ಕಳು ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತು ಓಕೆನಾ. ಸೊ ಟೈಮ್ ಜಾಸ್ತಿ ತಗೊಂಡ್ರು ಸಾಲ್ವ್ ಮಾಡ್ಲಿಕ್ಕೆ. ಹಾಗೆ ಸಾಲ್ವ್ ಮಾಡ್ತಾ ಮಾಡ್ತಾ ಅವರಿಗೆ ಕಾನ್ಫಿಡೆನ್ಸ್ನು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದನೂ ಕೂಡ ಏನಾಗುತ್ತೆ, ಬಂದಿರೋದನ್ನು ಕೂಡ ಸರಿಯಾಗಿ ಸಾಲ್ವ್ ಮಾಡಿರಲ್ಲ. ಓಕೆ, ಯಾವುದೇ ಸ್ಟೂಡೆಂಟ್ ನೀವು ತಗೊಳ್ಳಿ, ಯಾರೂ ಕೂಡ ಇವಾಗ ಆಕ್ಚುಲ್ ಆಗಿ 680 ಮೇಲ್ಗಡೆ ಬಂದಿದೆ ಅಂತ ತುಂಬಾ ಸ್ಟೂಡೆಂಟ್ 680 ಮೇಲೆ ತೆಗ್ದಿದ್ದಾರೆ, ಆ ರೀತಿ ಯಾರೂ ಕೂಡ ಹೇಳ್ತಾ ಇಲ್ಲ ಇನ್ನೂ. ಓಕೆ, ಇನ್ನು ಸ್ವಲ್ಪ ದಿನಗಳಾಗ್ಲಿ, ಇನ್ನೂ ಕರೆಕ್ಟಾಗಿ ಗೊತ್ತಾಗುತ್ತೆ, ಇನ್ನೂ ಕ್ಲಿಯರ್ ಆಗಿ ಸೆಟಲ್ ಆದಾಗ ಇನ್ನೂ ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ. ಅವಾಗ ಮತ್ತೊಂದ್ಸರಿ ನಾನು ಹೇಳ್ತೇನೆ ಆಕ್ಚುಲ್ ಆಗಿ ಇವಾಗ ಏನಿದೆ ಅಂತ. ಓಕೆನಾ. ಸೊ ಈಗ ಇನ್ನ ಒಂದೇ ದಿನ ಆಗಿರೋದ್ರಿಂದ ಇದು ಸೆಕೆಂಡ್ ಡೇ ಎಕ್ಸಾಮ್ ಮುಗ್ದಿದ್ದು. ಓಕೆ, ಸೊ ಇವಾಗಿನ ಇನ್ಫಾರ್ಮೇಶನ್ ಪ್ರಕಾರ ನಾನು ನಿಮಗೆ ಇಲ್ಲಿ ಪ್ರಿಡಿಕ್ಷನ್ ಹೇಳ್ತಾ ಇರೋದು. ಅಗೇನ್ ದಿಸ್ ಇಸ್ ನಾಟ್ ಕಂಪಲ್ಸರಿ, ಇದೇ ಫಿಕ್ಸು ಅಂತ ಹೇಳಕ್ಕಾಗಲ್ಲ. ಇಟ್ ಈಸ್ ಲೈಕ್ ಒಂದು 80 to 90% ಆಲ್ಮೋಸ್ಟ್ ಇದೇ ತರ ಬರುತ್ತೆ ಅನ್ನುವಂಥ ಪ್ರಿಡಿಕ್ಷನ್ ಮಕ್ಳು. ಓಕೆನಾ. ಸೊ ಎಕ್ಸ್ಪೆಕ್ಟೆಡ್ ಹಿಂಗೇನೆ ಬರುತ್ತೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬಯಾಲಜಿಗೆ ಬಂದ್ರೆ, ಎಸ್ ನಿಮ್ಮ ಆಕ್ಚುಯಲ್ ಕ್ಯಾನ್ಸಲ್ ಆಗಿರೋ May 3 ಎಕ್ಸಾಮಿನ ಪೇಪರ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನ್ಯೂಮರಿಕಲ್ ಕ್ವೆಶನ್ ಜಾಸ್ತಿ ಕೇಳಿದ್ರು, ಅಲ್ಲಿ ಸ್ಟೇಟ್ಮೆಂಟ್ ಕ್ವೆಶನ್ಸ್ ಜಾಸ್ತಿ ಇತ್ತು, ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಅಲ್ಲಿ ಆಗ್ತಾ ಇತ್ತು. ಬಟ್ ಇಲ್ಲಿ ಸ್ವಲ್ಪ ಸಾಲ್ವ್ ಮಾಡ್ಲಿಕ್ಕೆ ಅಂದ್ರೆ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿರಲ್ಲ ಅವರಿಗೆ ಕಷ್ಟ ಅನ್ನಿಸ್ಬೋದು, ಬಟ್ ದಟ್ ಈಸ್ ಅಗೇನ್ ಈಸಿ, ದಟ್ ವಾಸ್ ಈಸಿ ಕ್ವೆಶನ್ಸ್ ಓನ್ಲಿ. ಓಕೆ, ಗ್ರೋತ್ ಮಾಡೆಲ್ಸ್ ಆಗಿರ್ಬೋದು, ಸೊ ಅದರಿಂದ ಆರ್ಥಮೆಟಿಕ್ ಗ್ರೋತ್ ಇಂದು, ಸೊ ಆ ತರದ್ದು ಈಸಿನೇ ಕ್ವೆಶನ್ ಕೇಳಿದ್ರು, ಅಲ್ಲೇನು ಟಫ್ ಅಂತ ಇರಲಿಲ್ಲ. ಸ್ಟಿಲ್ ಅಗೇನ್ ಅಲ್ಲಿ ಸ್ವಲ್ಪ ನೀವು ಟೈಮ್ ಕಳ್ಕೊಂಡ್ರು ಆರಾಮಾಗಿ ಒಂದು 50 minutes ಅಲ್ಲಿ ಎಲ್ಲ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡೋ ರೀತಿ ಲೆವೆಲ್ ಅಲ್ಲಿ ಇತ್ತು. ಓಕೆನಾ. ಅಂಡ್ ಆಕ್ಚುಯಲ್ ಟ್ರೆಂಡ್ ಏನ್ ಫಾಲೋ ಮಾಡ್ಬೇಕಾಗಿತ್ತಲ್ಲ ಅದನ್ನ ಫಾಲೋ ಮಾಡ್ಲಿಲ್ಲ ಇಲ್ಲಿ ಈ ಸರಿ. ಓಕೆನಾ. ಸೊ ಇದು ಒಂದು ಕನ್ಕ್ಲೂಷನ್ ಆಗಿತ್ತು. ಸೊ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಮಾಡರೇಟ್ ಟು ಡಿಫಿಕಲ್ಟ್ ಅಂತ ಹೇಳ್ತೀವಿ. ಸೊ ಓವರ್ ಆಲ್ ವೆನ್ ಯು ಕನ್ಸಿಡರ್ ದಿಸ್ ರೀನಿ 2026 ಎಕ್ಸಾಮ್, ಇಟ್ ಈಸ್ ಮಾಡರೇಟ್ ಟು ಡಿಫಿಕಲ್ಟ್ ಅಂತ ಹೇಳ್ತೇವೆ. ಸರಿನಾ. ಸೊ ದಿಸ್ ವಾಸ್ actual another second criteria. Then based on third criteria also we are deciding. ಸೊ ಎಷ್ಟು ಜನ ಮಕ್ಕಳು ಅಟೆಂಡ್ ಆಗಿದ್ರು, ಕರ್ನಾಟಕದ ಮಕ್ಕಳು ಎಷ್ಟು ಜನ ಅಟೆಂಡ್ ಆಗಿದ್ರು ಅದನ್ನು ಕೂಡ ಮ್ಯಾಟರ್ ಆಗುತ್ತೆ ಸಿಇಟಿಗೆ. ಹೌದಾ. ಸೊ ಕರ್ನಾಟಕದ ಮಕ್ಕಳು 1.3 to 1.5 lakh ಮಕ್ಕಳು ಅಪಿಯರ್ ಆಗಿದ್ರು ಎಕ್ಸಾಮಿಗೆ. ಓಕೆನಾ. ಸೊ ಇದರಲ್ಲಿ ಅದೆಷ್ಟು ಜನ ಸೀರಿಯಸ್ ಆಗಿರ್ತಾರೋ, ಎಷ್ಟು ಜನ ಸುಮ್ಮನೆ ಬರ್ದಿರ್ತಾರೋ ಅದು ಬೇರೆ ಮ್ಯಾಟರ್ ಮತ್ತೆ. ಸೊ ಟೋಟಲ್ ಅಪಿಯರ್ ಆಗಿದ್ದು ಇಷ್ಟು ಜನ. ಓಕೆ, ಸೊ ಕೊನೆಗೆ ಕೌನ್ಸಿಲಿಂಗಿಗೆ ಎಷ್ಟು ಜನ ಅಟೆಂಡ್ ಆಗ್ತಾರೆ ಅದನ್ನು ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕು ಅಂತಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇಂಪಾರ್ಟೆಂಟ್. ಅಗೇನ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸರಿ 100 ಇಂದ 120 ಅರೌಂಡ್ ನಿಮಗೆ ಇರುತ್ತೆ. ಓಕೆನಾ. ಸೊ ದಟ್ ವಿಲ್ ಬಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಷ್ಟಂತೂ ತೆಗಿಲೇಬೇಕಾಗಿರುತ್ತೆ. ಸೊ ಇದರ ಎಲ್ಲ ಕ್ರೈಟೀರಿಯಾ ಬೇಸಿಸ್ ಮೇಲೆ ನಾನು ಇವಾಗ ಕೆಟಗರಿ ವೈಸ್ ಕಟ್ ಆಫ್ ಏನಾಗಬಹುದು ಅಂತ ಹೇಳ್ತೀನಿ. ಕರೆಕ್ಟ್ ಆಗಿ ಕೇಳಿಸ್ಕೊಂಡು ನೋಡ್ಕೊಳ್ಳಿ ಮಕ್ಕಳೇ. ಅಗೇನ್ ನಾನು ಇನ್ನೊಂದ್ಸರಿ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಮ್ಯಾಮ್ ಇದರಲ್ಲಿ ಹೇಳಿದ್ದಾರೆ ಸೊ ಇಷ್ಟೇ ನನ್ನ ಸ್ಕೋರ್ ಇರಬೇಕು ಅಂತ ಅಲ್ಲ ಮಕ್ಕಳೇ. ಸೊ ಇದರ ನೀವು ±15 ಅಂತ ತಗೊಂಡ್ರು ಕೂಡ ಅಡ್ಡಿ ಇಲ್ಲ. ಓಕೆ, ಸೊ ±15 ಈಸ್ ಓಕೆ ಬೇಸ್ಡ್ ಆನ್ ದೀಸ್ ಸ್ಕೋರ್ಸ್. ಓಕೆ, ಸೊ ಜನರಲ್ ಮೆರಿಟ್ 530 ± ನೀವು 15 ತಗೋಬಹುದು ಎಲ್ಲದಕ್ಕೂ ಕೂಡ. ಓಕೆ, ದೆನ್ ಅಗೇನ್ 3PG 530, 3AG 530, GMR 520, 3BR 520, 3AR 520. ಓಕೆ, GMK ಓಕೆ 510, ಹಾಗೆ 3BK 510, 3AK ದಟ್ ಈಸ್ 510 ಅಗೇನ್. ದೆನ್ ಸ್ವಲ್ಪ ಅದಕ್ಕಿಂತ ಕಡಿಮೆ ಸ್ಕೋರ್ ನೆಕ್ಸ್ಟ್ ಗ್ರೂಪ್ ಯಾವ್ದು ಬರುತ್ತೆ ಅಂತಂದ್ರೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ 2AG 515, 1G 515 ಜನರಲ್. ಓಕೆ, ಸೊ ರೂರಲ್ 513, then 2BR 510, 2AR 510, 1K 505, 2BK 500, 2AK 500. Okay, now then SCG 425, STG 425, SCR 420. Okay, SCK 410, STR 410, ಹಾಗೆ STK 410. ಮಕ್ಕಳೇ ಇದೆಲ್ಲ ಸ್ಕೋರಿಗೂ ಕೂಡ ನೀವು ±15 ಅಂತ ಹಾಕೊಳ್ಳಿ. ಯಾಕಂದ್ರೆ ಈಗ ನಾನು ಕೆಲವೊಂದು ಮಕ್ಕಳಿಗೆ ಕೇಳಿರುವಂತ ಇನ್ಫಾರ್ಮೇಶನ್ ಬೇಸಿಸ್ ಅವರು ಹೇಳಿರುವಂತದ್ದು, ಬಟ್ ಜಾಸ್ತಿ ಜನಕ್ಕೆ ನಾವು ಕನ್ಸಿಡರ್ ಮಾಡಿದಾಗ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂದಾನು ಕೂಡ ಇನ್ನೂ ಇನ್ಫಾರ್ಮೇಶನ್ ಬರಬೇಕಾಗಿದೆ. ಅದನ್ನೂ ಕೂಡ ನಾವು ಕನ್ಸಿಡರ್ ಮಾಡಿದಾಗ ಎಲ್ಲ ಇನ್ಸ್ಟಿಟ್ಯೂಷನ್ ಇಂದನೂ ಕೂಡ ಸೇರಿಸ್ಕೊಂಡು ಕನ್ಸಿಡರ್ ಮಾಡಿದಾಗ ನಮಗೆ ಬರುವಂಥ ಏನು ರಿಸಲ್ಟ್ ಏನಾಗ್ಬೋದು ಇದಕ್ಕಿಂತ ಒಂದು ±15 ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅಗೇನ್ ಮ್ಯಾಮ್ ಪ್ಲಸ್ ಅಂತ ಹೇಳಿದೀರಾ ಅಂತ ಹೇಳಿ ನಂದು ಇದಕ್ಕಿಂತ ಕಡಿಮೆ ಇದ್ರೆ ಬರಲ್ವಾ ಅಂತ ಅಂದ್ರೆ, ಸೊ ಡೋಂಟ್ ವರಿ ಅಬೌಟ್ ದಟ್ ಮಕ್ಕಳೇ. ಸೊ ನೀವು ವೇಟ್ ಮಾಡಿ,
ಇದಕ್ಕಿಂತ ಸಪೋಸ್ ನೀವು ಏನಾದರೂ ಈಗ ನಾನು 530 +−15 ಅಂತ ಹೇಳಿದೆ, ನಿಮ್ದೇನೋ 510 ಸ್ಕೋರ್ ಆಗಿತ್ತು ಅಂದ್ರೆ ಎಸ್ ನಿಮ್ದು ಸೇಫ್ ಸ್ಕೋರ್ ಅಂತಾನೆ. ಮಕ್ಳೇ 500 ಅಬೋವ್ ತೆಗ್ದಿದ್ದೀರಾ ಅಂತ ಅಂದ್ರೆ ನೀವು ಸೀಟ್ ತಗೊಳ್ಳುವಂತ ಚಾನ್ಸಸ್ ಇದ್ದೇ ಇರುತ್ತೆ, ಹೌದಾ? ಸೊ ಡೋಂಟ್ ವರಿ. ಸೊ 500 ಅಬೋವ್ ತೆಗ್ದಿದ್ದೀರಾ, 490 500 ಅಬೋವ್ ತೆಗ್ದಿದ್ದೀರಾ ಅಂತಂದ್ರೆ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಗುತ್ತೆ ಅಂತಂದೇಳಿ. ಸೊ ಡೋಂಟ್ ವರಿ ಅಬೌಟ್ ದಟ್, ಸರಿನಾ? ಸೊ ಅದಕ್ಕಿಂತ ಕಡಿಮೆ ಬಂದಿತ್ತು, ನಮ್ದು 450 ಹಾಗೆಲ್ಲ ಬಂದಿತ್ತು, ಓಕೆನಾ, ಅಥವಾ 400 300 ಬಂದಿತ್ತು ಅಂತ ಅಂದ್ರೆ ನೀವು ಏನಾದರೂ ಮತ್ತೊಂದ್ಸರಿ ನೀವು ನೀಟ್ ಎಕ್ಸಾಮ್ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಬೆಸ್ಟ್ ಆಪ್ಷನ್, ನನ್ನ ಸಜೆಷನ್ ಏನು ಅಂತಂದ್ರೆ, ಬೆಸ್ಟ್ ಆಪ್ಷನ್ ಏನಿದೆ ಅಂತಂದ್ರೆ, ಸೊ ನಮ್ಮ PW ಚಾನಲ್ ಅಲ್ಲಿನೇ ನಮ್ಮ PW ಇನ್ಸ್ಟಿಟ್ಯೂಷನ್ ಟೋಟಲ್ ಹೋಲ್ ಕನ್ನಡದಲ್ಲಿ ಫಸ್ಟ್ ಟೈಮ್ ನಮ್ಮ ಈ ಬ್ಯಾಚ್ ಲಾಂಚ್ ಆಗ್ತಾ ಇದೆ. ದಟ್ ಈಸ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ, ಕನ್ನಡ ಮಕ್ಕಳಿಗಾಗಿನೇ ಇರುವಂಥ ನೀಟ್ ಸಪ್ರೇಟ್ ಆಗಿ ಬರೀ ನೀಟ್ ಕಾನ್ಸಂಟ್ರೇಟ್ ಮಾಡಿ ಟೀಚಿಂಗ್ ಮಾಡುವಂಥ ಒಂದು ಹೊಸ ಬ್ಯಾಚ್, ದಟ್ ಈಸ್ ಯಕೀನ್ ನೀಟ್ ಕನ್ನಡ 2027 ಬ್ಯಾಚ್ ಅಂತ ಮಕ್ಕಳೇ. ಸೊ ಇದರಲ್ಲಿ ಲೈವ್ ಕ್ಲಾಸಸ್ ಹಾಗೆ ರೆಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿಲೆಬಸ್ ಟೋಟಲ್ ಅಂದ್ರೆ ಏನು, ಇಟ್ ಇಸ್ ಕಂಪ್ಲೀಟ್ ಪ್ಯಾಕೇಜ್ ಆಫ್ ನೀಟ್. ಡೈಲಿ ಕ್ಲಾಸಸ್ ಇರುತ್ತೆ. ಸೊ 1 ಇಯರಿಗೆ ನಿಮ್ಮ ಆಕ್ಚುಯಲ್ ಈ ಬ್ಯಾಚ್ ನ ಪ್ರೈಸ್ ಎಷ್ಟಾಗಿರುತ್ತೆ ಅಂದ್ರೆ 5499 ಆಗಿರುತ್ತೆ. ಬಟ್ ಈಗ ರ್ಯಾಂಕ್ ಮಹೋತ್ಸವ ಅಂತ ಏನು ನಡೀತಾ ಇರೋದ್ರಿಂದ, ಸೊ ಇದ್ರ ರ್ಯಾಂಕ್ ಮಹೋತ್ಸವ ಅಂದ್ರೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಬ್ಯಾಚಸ್ಗಳ ಮೇಲೆ ಆಫರ್ಸ್ನ ಇಟ್ಟಿದೆ. ಓಕೆ, ಸೊ ಇದರ ಬೇಸಿಸ್ ಮೇಲೆ ಈಗ ಎಷ್ಟಿದೆ ಅಂದ್ರೆ 4499 ಇರುವಂಥದ್ದು. ಇದು 24th ಜೂನಿಗೆ ಎಂಡ್ ಆಗುತ್ತೆ ಮಕ್ಕಳೇ. ಸೊ ಆದಷ್ಟು ಬೇಗ ನೀವು ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ, ಡ್ರಾಪ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ದಿಸ್ ಇಸ್ ಯುವರ್ ಬೆಸ್ಟ್ ಆಪ್ಷನ್. ಪಾರ್ಷಿಯಲ್ ಡ್ರಾಪ್ ತಗೊಂಡು ಕೂಡ ದಿಸ್ ವಿಲ್ ಬಿ ಬೆಸ್ಟ್ ಆಪ್ಷನ್. ಯಾಕಂದ್ರೆ ನಿಮ್ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಗೆ ಏನೇ ಜಾಯ್ನ್ ಆದ್ರೂ ಕೂಡ ಇಲ್ಲಿ ನೀವು ಕ್ಲಾಸಸ್ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿನೂ ಕೂಡ ಕೇಳ್ಬೋದು, ಟೈಮ್ ಇದ್ದಾಗ ಲೈವ್ ಕ್ಲಾಸ್ನು ಕೂಡ ಕೇಳ್ಬೋದು. ಡೈಲಿ 3 ಸಬ್ಜೆಕ್ಟ್ ಇಂದು ಕ್ಲಾಸಸ್ ಇರುತ್ತೆ, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ, ಹಾಗೆ ಮಾಕ್ ಟೆಸ್ಟ್ನು ಕೂಡ ಡೈಲಿ ಅಂದ್ರೆ ವೀಕ್ಲಿ ಒಂದೊಂದು ಮಾಕ್ ಟೆಸ್ಟ್ ಇರುತ್ತೆ, ಸರಿನಾ? ಕ್ಲಾಸ್ ನೋಟ್ಸ್ ಇರುತ್ತೆ, ಹಾಗೆ ನಿಮಗೆ ಬೇಕಾಗುವಂಥ PYQ ಸೊಲ್ಯೂಷನ್ ಕೂಡ ಸಿಗುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ಟು ಸ್ಕೋರ್ maximum marks in a NEET 2027 exam. Sarina makle? So if you are planning this, then do join this batch. Then again ನಿಮ್ಮ ಸ್ಕೋರ್ ಫಸ್ಟ್ May 3ಗೆ ಎಷ್ಟಾಗಿತ್ತು ಮತ್ತೆ ಈಗ ಎಷ್ಟಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವು ಯಾವ್ದಾದ್ರು ನನ್ನ ಕಡೆಯಿಂದ ವಿಡಿಯೋ ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಕೂಡ ನಿಮ್ಮ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿರಿ. ನಾನು ಅದನ್ನ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಅದರ ಬೇಸಿಸ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ವಿಲ್ ಮೀಟ್ ಇನ್ ದ next again upcoming videos. Till then, bye bye.